ನಾರಾಯಣ ಅವ್ರೆ ಮತ್ತೆ ಏನ್ ಮಾಡಕ್ ರೆಡಿ ಮಾಡ್ತೀವಿ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. 2,000 ಜೇನು ಕಿತ್ತೀನಿ, 20,000 ಹೊಳ ಹೊಡೆದಿರ್ಬೋದು, ಆದ್ರೂ ಏನು ತೊಂದರೆ ಇಲ್ಲ. A few moments later. ಏನಂತ ಹೇಳಿದ್ರೆ ಸಾಧಾರಣ ಮಟ್ಟಿಗೆ ನಾವು ಹೇಳಕ್ಕಾಗಲ್ಲ. ನೋಡಿ ನಾವು ಈ ತರ ಒಂದು ಇದು ಮಾಡ್ತಿರ್ತೀವಿ, ಕೋಲಿಗೆ ಒಂದು ಹುಳ ಕಟ್ಟೋದು. ಹುಳ ಕಟ್ಟಿ ನೋಡಿ ಈ ತರ ಸೈಜ್ ಏಡಿಗಳು ಸಿಗುತ್ತಲ್ಲ, ಏಡಿ. ಇದು ನೋಡಿ ಏಡಿ ಜೀವ ಉಂಟು ನೋಡಿ. ಇವಾಗಷ್ಟೇ ಹಿಡ್ದಿರೋದು ಅನ್ಸುತ್ತೆ. ಇವಾಗಷ್ಟೇ ಹಿಡಿದಿರೋದು. ನೀವು ಇದು ನೋಡಿ ಇದ್ರಲ್ಲಿ ಒಂದು ಕಾಲು, ಕೈ, ಕೊಂಬು ಇವೆಲ್ಲ ಇರ್ತವೆ. ಇದ್ರ ಹೊಟ್ಟೆ ನೋಡಿ, ಇದು ಕಣ್ಣು, ಬಾಯಿ ಇದೆಲ್ಲ ಇಲ್ಲಿರುತ್ತೆ. ಇಲ್ಲಿ ಸ್ವಲ್ಪ ಹತ್ರ ಇಟ್ಕೊಂಬನಿ. ಇದು ನೋಡಿ ಹಾಗೆ. ಮರಿ ಏನಿಲ್ವಾ ಇದ್ರಲ್ಲಿ? ಇದು ಮರಿ ಆಗಿದೆ, ಮರಿ ಆಗಿ ಮರಿ ಬಿಟ್ಟಿದೆ ನೋಡಿ. ಮರಿ ಬಿಟ್ಟಿದೆ. ಆದ್ರೂ ಇದು ನೋಡಿ ಕೊಂಬು ಈಗಿರುತ್ತೆ. ಈಗ ಕೊಂಬು ಅದು ಒಂದು ಕಾಲು ಕಳ್ಸಿಕೊಂಡು ಹೋಗಿದೆ ನೆಕ್ಸ್ಟ್ ಫಸ್ಟ್ಗೆನೆ. ಆದ್ರೆ ನಾವು ಈ ತರದಲ್ಲಿ ನಾವು ಒಂದು ಕೋಲ್ ಹಾಕಿ ಇದನ್ನ ಮಾಡಿ ಈ ಹಿಡಿದು ಬಿಡ್ತೀವಿ ಏಡಿನ. ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಯಾವ್ದು ಇದೆಲ್ಲ ನೋಡ್ಬೇಕು ಕಾಣ. ನಾವು ಇದಕ್ಕೋಸ್ಕರ ತಗೊಂಡ್ಬಂದಿರೋದು ಬರ್ಲಿ ಅಂತ ಏಡಿ ನಡಿಕೆ. ನೋಡಿ ಈ ತರ ಮಾಡೋದು, ಈ ತರ ಮಾಡೋದು, ಈ ತರ ಮಾಡಿ ಈ ತರ ಮಾಡೋದು. ನೋಡಿ ನೋಡಿ ಈ ತರ ಮಾಡೋದು, ಈ ತರ ಮಾಡೋದು. ಆಮೇಲೆ ನೆಕ್ಸ್ಟ್ ಆಯ್ತು ಒಂದು ಏಡಿ. ಇದು ಕ್ಷಣ ಕೈ ಕಾಲು, ಅದು ಕೊಂಬು ಅಂತ ಹೇಳಿ ದೊಡ್ಡದು. ಇದ್ರಲ್ಲಿ ಯಾವ್ದು ಟೇಸ್ಟ್ ಇರೋದು? ಇದು ಟೇಸ್ಟ್ ಇರೋದು ಯಾವ್ದು? ರುಚಿಕರವಾದ ನಿಮ್ಗೆ ಸಾಧಾರಣವಾದ ಅಂತ ಹೇಳಿದ್ರೆ ನಿಮಗೆ ಟೇಸ್ಟ್ ಇದು. ಹೌದಲ್ಲ, ಕೊಂಬು ಅಂತ ಹೇಳಿದ್ರೆ ಹೆಸರು. ಕೊಂಬು ಆಯ್ತು. ಹಾಗೇನೆ ಮತ್ತೆ ನಮ್ಮದೊಂದು ನಾವು ಹೋದಲ್ಲೊಂದು ನಮ್ಮದೊಂದು ಬಾರಿ ಒಂದು ಇದು ಉಂಟು ನೋಡಿ. ಇದ್ರ ಪರವಾಗಿ ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀರು ಹೂವು ಅಂತ ಹೇಳ್ತಾರೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. 2,000 years later. ಕಲ್ಲೆತ್ತ ನೋಡೋ ಬಿಟ್ಟೆ ಏಡಿ ಮಾರೆ. ಸ್ವಲ್ಪ ದೊಡ್ಡದು. ಬನ್ನಿ ಮೇಲ್ ಬನ್ನಿ. ಸ್ವಲ್ಪ ದೊಡ್ಡದು ನನ್ನ ಮಾಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಾರಿ ಎಡೆ ಸಿಕ್ಕಿವಲ್ಲ ಮಾರ. ತಡಿ ನಾನು ಹಿಡ್ದ. ಲ್ಯಾಟ್ರಿ ಎಷ್ಟು ಹಿಡಿದ್ರು ಹೋಯ್? ನೋಡು ಈಗ ನೋಡ, ನಾನು ಹಿಡ್ದು ಏಡಿಗಳು ನಾನು ನೋಡ. ನೀನು ನಾವು ಹಿಂಗೆ ಏಡಿ ಹಿಡಿಯುದು. ಓಡತ್ ಹೋಯ್. ನನ್ನ ಮೇಲೆ ಹಣೆ ಇಟ್ಟು ನೋಡ ಕೊಂಬಿಟ್ಟ ಕಡ ಇದ್ರಲ್ಲಿ ನೋಡಿ. ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಈ ತರ ಉಂಟಲ್ಲ, ಇದು ಉಂಟಲ್ಲ, ಈ ಕೊಂಬು ಇದ್ರೊಳಗೆ ಹಾಕ್ಬೇಕು. ಇದು ಇದ್ರೊಳಗೆ ಹಾಕಿದ್ರೆ ಇದು ನೋಡಿ ಏನು ಮಾಡಲ್ಲ. ಇದ್ರೊಳಗಡೆ ಅಂತ ಹೇಳಿದ್ರೆ ಇದ್ರೊಳಗಡೆ ಒಂದು ಇದು ಬರ್ತದ. ಇದು ನೋಡಿ ಏನು ನೆಕ್ಸ್ಟ್ ಸ್ಟಾಪಲ್ಲಿ ಇದು ಯಾವುದೇ ಥರ ಆದ್ರೂ ಈ ಉಂಟಲ್ಲ ಅದು ಒಂದೊಂದಕ್ಕೆ ಒಂದೊಂದು ಕುಸ್ತಿ ಆಗುತ್ತೆ. ಈಗ ನೋಡಿ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇದರಲ್ಲಿ ಯಾವ ತರ ಅನ್ನೋದು ನಡಿಲಿ. ಇಷ್ಟೇ ಏಡಿ ಹಿಡ್ದಿರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಎಷ್ಟು ಏಡಿ ಹಿಡಿತ್ರಿ? ದಿವಸಕ್ಕೆ ಸಾಧಾರಣ 500 ಏಡಿ ಹಿಡಿಬೋದು. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆಮೇಲೆ ನಮಗೆ ಇಲ್ಲಿ ಒಂದು ಕೋಲ್ ತೋರಿಸಿ ಸಾಕು. ನೋಡ್ತೀರಿ ನೋಡಿ ಅದನ್ನೇನು ಮಾಡ್ಬೇಕು, ನಾವು ಬುಗ್ಗಲ್ಲ ಇಷ್ಟು ನೋಡಿ, ಇಷ್ಟು ಅದನ್ನು ತೆಗೆದು ಇದಕ್ಕೆ ಹಾಕ್ಬೇಕು. ಇದ್ರೊಳಗಡೆ ಆಯ್ತಾ? ಹಾಕಿದ್ರಾ ನೋಡಿ, ಇದನ್ನು ಅಷ್ಟೇ ಹಾಕ್ಬೇಕು ಹೀಗೆ ನೋಡಿ. ಇಷ್ಟೇ. ಇವ್ನ್ಯಾವನ ಸೆಡೆ ನನ್ ಮಗ. ಆದ್ರೂ ಅಣ್ಣ ನಾನು ಹೇಳದ ಇದು ನೋಡಿ, ಆದ್ರೂ ನಾವು ಒಂದೊಂದು ಟೈಮಲ್ಲಿ ಮಾತ್ರ ಹೋಗೋದು. ಈಗ ಒಂದು ಹುಳ ಎಲ್ಲ ಟೈಮ್ ಅಲ್ಲ, ಬೇರೆ ಟೈಮಲ್ಲಿ ಯಾವಾಗ ನಾವು ಹೋಗಲ್ಲ. ಹೌದು. ಮಳೆ ಬಿದ್ದ ತಕ್ಷಣ ಕಳಕ್ ನೀರು, ಕೆಂಪು ನೀರು ಬರುತ್ತೆ. ಹೌದು. ಆ ನೀರು ಬಂದ ತಕ್ಷಣ ನಾನು ಭಾರಿ ಒಂದು ಹೆಮ್ಮೆ ವಿಷಯ ಪಡ್ಕೊಂತೀನಿ. ಯಾಕಂತ ಹೇಳಿದ್ರೆ ನಾನೊಂದು ಹೇಳಕ್ಕಾಗಲ್ಲ, ಒಂದು ಮೀನು ಹಳ್ಳದಿಂದ ಮೇಲೆ ಬರುತ್ತೆ, ಗಡ್ಡೆ ಬರುತ್ತೆ, ಆದ್ರೂ ಆ ಸೆಂಟಿಮೆಂಟಲ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಬಿಡ್ತೀವಿ. ಆ ಟೈಮಲ್ಲಿ ಮಳೆ ಬರಲಿ ಗಾಳಿಯೇ ಬರಲಿ, ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆ, ಆ ಸೆಂಟಿಮೆಂಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಮ್ಗೆ ಆ ಟೈಮಲ್ಲಿ ನಾವು ವರ್ಕ್ ಆಗ್ಬಿಡುತ್ತೆ ಆ ರೀತಿಲಿ. ಹಾಗೆ ಆಯ್ತು. ಧನ್ಯವಾದಗಳು.